ಇದು ನಂದಿ ಹಿಲ್ಸ್‌ದು ಎಂಟ್ರಿ ಗೇಟ್ ನೋಡ್ರಿ. ಇಲ್ಲಿಂತ್ರ ನೀವು ವೆಹಿಕಲ್ಸ್ ಏನಾರ ಸೈಕ್ಲಿಂಗ್ ಮಾಡ್ಕೊಂಡು ಹೊಂಟ್ರಿ ಅಂದ್ರೆ ಇಲ್ಲಿಂತ್ರ ನೀವು ಎಂಟ್ರೆನ್ಸ್ ತೊಗೋಬೇಕಾಗತ್ತೆ ರೀ. ಸೊ ಈಗ ನಾವು ಫೈನಲಿ ನಂದಿ ಹಿಲ್ಸಿಗೆ ರೀಚ್ ಆಗಿದ್ದೀವಿ ರೀ. ಇದು ಏನು ನೋಡವಂತಿರಲ್ಲ, ಈ ಗೇಟ್ಲಿಂತ್ರ ನೀವು ನಂದಿ ಹಿಲ್ಸ್ ಏನದ ವ್ಯೂ ಮಾಡಲಿಕ್ಕೆ ಒಳಗಿಂತ್ರ ನೀವು ಬಿಡ್ತಾರೆ ರೀ. ಅಲ್ಲೊಂದು ಏನು ಕೌಂಟ್ರ್ ಐತೆ ನೋಡ್ರಿ, ಅದು ಟಿಕೆಟ್ ಕೌಂಟ್ರು. ಅಲ್ಲಿಂತ್ರ ಟಿಕೆಟ್ ನೀವು ತೊಗೋಬೇಕು. ಮತ್ತು ನೀವು ಗಾಡಿ ಏನಾರ ತಂದ್ರೆ ಅಂದ್ರೆ ತರಬಲಿಕ್ಕೆ ಪಾರ್ಕಿಂಗ್ ನೋಡ್ರಿ. 4 ವೀಲರ್ 2 ವೀಲರ್ ಸೈಕಲ್ ಏನಾರ ತಂದಿರ ಅಂದ್ರೆ ಇಲ್ಲಿ ಅಂತ ತರಬೇಕು. ಅದು ಕೂಡ ನೀವು ಚಾರ್ಜಸ್ ಕಟ್ಟಬೇಕಾಗ್ತದೆ. ಸೊ ಒಬ್ಬ ಮನುಷ್ಯನಿಗೆ 20-30 ರೂಪಾಯಿ ಚಾರ್ಜಸ್ ಇರುತ್ತೆ ರೀ. ಈ ಗೇಟ್ಲಿಂತ್ರ ನಿಮ್ಮನ್ನು ಟಿಕೆಟ್ ತೊಗೊಂಡಿರೋ ಇಲ್ಲ ಅನ್ನೋದೆಲ್ಲ ಚೆಕ್ ಮಾಡಿ ಇಲ್ಲಿಂತ್ರನೇ ನೀವು ಎಂಟ್ರಿ ಆಗಬೇಕು. ಎಕ್ಸಿಟಿಗೆ ಕೂಡ ನೀವು ಹೊರಗೆ ಬರ್ಬೇಕಂದ್ರೆ ಕೂಡ ಇದೇ ಗೇಟ್ಲಿಂತ್ರ ಹಾಸಿ ಬರ್ಬೇಕು ರೀ. ಅದನ್ನು ಬಿಟ್ಟು ಮತ್ತೆ ಯಾವ ದಾರಿ ಇಲ್ಲ ನೀವು ಹೊರಗೆ ಹೋಗ್ಬೇಕಂದ್ರೆ. ಈಗ ಹೆಂಗೆ ಎಂಟ್ರಿ ಆಗಕ್ಕೆ ಕುಂತೀರಿ ನೋಡ್ರಿ, ಇದೇ ದಾರಿಯಾಗಿಂತ್ರ ನೀವು ಹೊಳ್ಳಿ ಮತ್ತೆ ಇದೇ ಜಾಗಕ್ಕೆ ಬರಬೇಕು. ನಂದಿ ಹಿಲ್ಸಿಗೆ ನಂದಿ ದುರ್ಗ ಅಂತಲೂ ಕರೀತಾರೆ ರೀ. ಇದು ಒಂದು ಭಾಳ ಹಳೆ ಹಿಲ್ ಸ್ಟೇಷನ್ ರೀ. ಯಾವಾಗ ಕಟ್ಟಿದ್ದಪ್ಪ ಅಂದ್ರೆ ಗಂಗಾ ಡೈನಾಸ್ಟಿ ಟೈಮ್ನಾಗ ಕಟ್ಟಿತ್ತು. ಇದು ಎಲ್ಲಿ ಐತಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಾಗ ಐತ್ರಿ, ಕರ್ನಾಟಕ ರಾಜ್ಯದಾಗ ಬರುತ್ತೆ. ಇದು ಚಿಕ್ಕಬಳ್ಳಾಪುರ್ಲಿಂತ್ರ 10 ಕಿಲೋಮೀಟ್ರ್ ದೂರಿನಲ್ಲಿ ಐತ್ರಿ. ಮತ್ತು ನೀವು ಬೆಂಗಳೂರಲ್ಲೇ ಬರಕ್ಕೆ ಕುಂತೀರಿ ಅಂದ್ರೆ ಬೆಂಗಳೂರಲ್ಲೇ ನಿಮ್ಗೆ 60 ಕಿಲೋಮೀಟ್ರ್ ದೂರ ಬೀಳುತ್ತೆ ರೀ. ಇಲ್ಲೇ ಜಾಸ್ತಿ ಟೂರಿಸ್ಟ್ ಬರೋದು ಯಾಕಪ್ಪ ಅಂದ್ರೆ ಇಲ್ಲೇ ಸೂರ್ಯೋದಯ ವ್ಯೂ ನೋಡಕ್ಕೆ ನಿಮಗೆ ಸಿಗುತ್ತೆ. ಸೂರ್ಯ ಏನು ಉದಯ ಅಕ್ಕ ನೋಡ್ರಿ ಬೆಳಿಗ್ಗೆ ಅದನ್ನು ನೋಡ್ಲಿಕ್ಕಂತನ ಭಾಳಷ್ಟು ಮಂದಿ ಬೆಳಿಗ್ಗೆ ಬಂದಿರ್ತಾರೆ ರೀ ಇಲ್ಲೇ. ನಮ್ಮ ಭಾರತ ದೇಶದ್ದು ಫಸ್ಟ್ ಸಾರ್ಕ್ ಮೀಟಿಂಗ್ SAARC ಸಾರ್ಕ್ ಸಮಿಟ್ ಏನು ಹೋಸ್ಟ್ ಮಾಡಿತ್ತು ನೋಡ್ರಿ ಇಂಡಿಯಾ, ಅದು ಎಲ್ಲಾಗಿತ್ತಪ್ಪ ಅಂದ್ರೆ ನಂದಿ ಹಿಲ್ಸ್ನಾಗ ಆಗಿತ್ತು. 1986ನೇ ಇಸ್ವಿಯಾಗ ಆಗಿತ್ತು ರೀ. ನಂದಿ ಹಿಲ್ಸ್ ನಂದಿ ಬೆಟ್ಟದ ಬಗ್ಗೆ ಭಾಳಷ್ಟು ಕಥೆಗಳು ಪ್ರಚಲಿತ ಅದಾವ್ರಿ. ಒಂದು ಚೋಳ ಪೀರಿಯಡ್ನಾಗ ನಂದಿ ಹಿಲ್ಸಿಗೆ ಆನಂದಗಿರಿ ಅಂತ ಕರಿತಿದ್ರಿ. ಯಾಕಪ್ಪ ಅಂದ್ರೆ ಇದಕ್ಕೆ ಹಿಲ್ಸ್ ಆಫ್ ಹ್ಯಾಪಿನೆಸ್ ಅಂತಿದ್ರು. ಏನೋ ಸಂತೋಷ ಕೊಡೋಂಥದ್ದು ಒಂದು ಹಿಲ್ಸ್ ಅಂತ ಅಂತಿದ್ರು. ಮತ್ತು ಆವಾಗಿನ ಟೈಮ್ನಾಗ ಇದು ನಂದಿ ಹಿಲ್ಸ್ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಇಲ್ಲಿ ಗುಡ್ಡಗಳು ಏನದಾವ ನೋಡ್ರಿ ನಂದಿ ಆಕಾರನಾಗ ಇರ್ತಾವೆ. ಅದಕ್ಕಂತ ಇದಕ್ಕೆ ನಂದಿ ಹಿಲ್ಸ್ ಅಂತ ಕರೆಯಲಾಗುತ್ತೆ. ಈಗ ಸದ್ಯ ನೀವು ಸ್ಕ್ರೀನ್ ಮೇಲೆ ಏನು ಗುಡಿ ನೋಡಕ್ಕೆ ಕುಂತೀರಿ ನೋಡ್ರಿ, ಈ ಗುಡಿ ಹೆಸರೇನಂದ್ರಿ ಶ್ರೀ ಯೋಗ ನಂದೀಶ್ವರ ಟೆಂಪಲ್ ಅಂತಾರೆ, ಗುಡಿ ಅಂತಾರೆ ಇದಕ್ಕೆ. ನಂದಿ ಹಿಲ್ಸಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಯಾವಾಗ ಆಗಿದ್ವಪ್ಪ ಅಂದ್ರೆ 11ನೇ ಶತಮಾನದಾಗ ಆಗಿತ್ತು ರೀ, ಗಂಗಾ ಡೈನಾಸ್ಟಿ ಟೈಮ್ನಾಗ. ನಂದಿ ಹಿಲ್ಸ್ ಇಷ್ಟು ಯಾಕೆ ಫೇಮಸ್ ಅಪ್ಪ ಅಂದ್ರೆ ಇಲ್ಲೇ ನೋಡ್ರಿ ಹಚ್ಚಗ ನಮಗೆ ಒಂದು ವಾತಾವರಣಕ್ಕೆ ಸ್ವಚ್ಛ ವಾತಾವರಣ ನೋಡ್ಲಿಕ್ಕೆ ಸಿಗುತ್ತೆ. ಸ್ವಚ್ಛದ ಒಂದು ಗಾಳಿ ಬರುತ್ತೆ. ಚಲೋ ವ್ಯೂ ಪಾಯಿಂಟ್ಸ್ ಅದಾವ್ರಿ. ಮತ್ತು ಇಲ್ಲಿ ಇತಿಹಾಸದ ಭಾಳ ಹಳೆ ಗುಡಿ ಅದಾವು ಮತ್ತು ಮಾನ್ಯುಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟು ಬೆಂಗಳೂರಿನಾಗ ವೀಕೆಂಡ್ ಡೇಸ್ನಾಗ ಎಲ್ಲರ ಹೊರಗೆ ಹೋಗ್ಬೇಕಂದ್ರೆ ಇದು ಭಾಳ ಹತ್ತಿರ ಇದ್ದಂಥ ಪ್ಲೇಸ್ ರೀ. ಬೆಂಗಳೂರಲ್ಲಿ 60 ಕಿಲೋಮೀಟ್ರ್ ಮಾತ್ರ ಇದೆ. ಸೊ ವೀಕೆಂಡ್ ಟೈಮ್ನಲ್ಲಿ ಇಲ್ಲಿ ಭಾಳಷ್ಟು ರಶ್ ಇರುತ್ತೆ.
ಬಹಳಷ್ಟು ಟೂರಿಸ್ಟ್ ಏನು ಬರ್ತಾರೆ ನೋಡ್ರಿ ನಂದಿ ಹಿಲ್ಸಿಗೆ, ಅವರು ಸೈಕ್ಲಿಂಗ್ ಮಾಡ್ಕೊತ ಬರ್ತಾರೆ, ಕೆಲವೊಂದು ಮಂದಿ ಅಡ್ಡಾಡ್ಕೊತ ಬರ್ತಾರೆ. ಇಲ್ಲೇ ಬೆಳಿಗ್ಗೆ ಸನ್ರೈಸ್ ಏನಿದೆ ನೋಡಿ, ಸೂರ್ಯೋದಯ ಅದೇ ಸೈಡ್ ನೋಡಲಿಕ್ಕೆ ಬೆಳಿಗ್ಗೆ ಬರ್ತಾರೆ. ಮತ್ತು ಸಿಟಿ ಟೆನ್ಷನ್ನು, ಕೆಲಸದ ವರ್ಕು, ಅವನ್ನೆಲ್ಲ ಟೆನ್ಷನ್ ದೂರ ಹಾಕಲಿಕ್ಕೆ, ಮತ್ತಿಲ್ಲಿ ತಂಪಾದ ಕ್ಲೈಮೇಟ್ ನೋಡಲಿಕ್ಕೆ, ಮತ್ತೆಲ್ಲ ಟೆನ್ಷನ್ಗಳನ್ನು ನೆನಪು ಹಾರಲಿಕ್ಕೆ ಕೂಡ ಭಾಳಷ್ಟು ಮಂದಿ ಬರ್ತಾರಂತ ನನಗೆ ಅನಿಸ್ತೈತ್ರಿ. ನಂದಿ ಹಿಲ್ಸ್ ಸುತ್ತಮುತ್ತನ ಬಹಳಷ್ಟು ದೊಡ್ಡ ರೆಸಾರ್ಟ್ಸ್ ಅದಾವ್ರಿ, ಲಾಡ್ಜಸ್ ಅದಾವು, ಹೋಟೆಲ್ಸ್ ಅದಾವು. ಸೊ ನೀವೇನಾದರೂ ಇದನ್ನ ವಾತಾವರಣ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು, ಇಲ್ಲೇ ಒಂದೆರಡು ದಿನ ಸುತ್ತಾಡ್ಬೇಕಪ್ಪ ಅಂದ್ರೆ ನೀವು ಆ ರೆಸಾರ್ಟ್ಸ್ಗಳಲ್ಲಿ ಇರ್ಬೋದು ರೀ. ರೆಸಾರ್ಟ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಸುತ್ತ ಇರೋಂಥದ್ದು. ಇಲ್ಲೇ ನೀವು ನಂದಿ ಹಿಲ್ಸಿಗೆ ಬಂದಿರ್ತೀರಿ ನೋಡ್ರಿ, ಇಲ್ಲಿ ಬಂದು ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ರೀ. ಒಂದನೇದ್ದು ಏನಪ್ಪ ಅಂದ್ರೆ ಪ್ಯಾರಾಗ್ಲೈಡಿಂಗ್ ಮಾಡ್ಬೋದು, ಎರಡನೇದ್ದು ನೀವು ಕ್ಯಾಂಪಿಂಗ್ ಮಾಡ್ಬೋದು ರೀ, ಮೂರನೇದು ಸೈಕ್ಲಿಂಗ್ ಮಾಡ್ಕೊತ ಬರ್ಬೋದು ರೀ, ನಾಲ್ಕನೇದು ಟ್ರೆಕ್ಕಿಂಗ್ ಕೂಡ ನೀವು ಇಲ್ಲೇ ಮಾಡ್ಬೋದು ಅಂತ ಹೇಳ್ತೇನೆ ನಾನು. ನಂದಿ ಹಿಲ್ಸ್ನಾಗ ನೀವು ತಿರ್ಗಾಡಕ್ಕೆ ಬಂದಿರಪ್ಪ ಅನ್ಕೋರಿ. ಸೊ ಇಲ್ಲೇ ನೀವು ಯಾವ ಪ್ಲೇಸ್ ನೋಡ್ಬೇಕು ಅನ್ನೋದು ಹೇಳ್ಕೊಡ್ತೇನೆ ರೀ. ಒಂದನೇದ್ದು ಅಮೃತ ಸರೋವರ ಅಂತ, ಎರಡನೇದ್ದು ಯೋಗಾನಂದೀಶ್ವರ ಟೆಂಪಲ್, ಯೋಗಾನಂದೀಶ್ವರ ಗುಡಿ, ಮೂರನೇದ್ದು ಟಿಪ್ಪೂಸ್ ಡ್ರಾಪ್ ರೀ, ನಾಲ್ಕನೇದ್ದು ಬ್ರಹ್ಮಾಶ್ರಮ. ಸೊ ಇವೆಲ್ಲ 4 ಪ್ಲೇಸ್ ಏನದಾವ ನೋಡ್ರಿ, ನೀವು ಇಲ್ಲೇ ತಿರುಗಾಡ್ಬೋದು. ನೋಡ್ರಿ ಇಲ್ಲೇ ಗ್ರೀನ್ರಿ ಹೆಂಗೈತಪ್ಪ ಅಂದ್ರೆ, ನನಗೆ ವಿಕ್ರಾಂತ್ ತರೋಣದಾಗ ಏನು ಸೆಟ್ ತೋರಿಸಿದ್ರು ನೋಡ್ರಿ,
ಆ ಲೊಕೇಶನ್ಸ್ ಏನು ಮಾಡಿದ್ರು ಆ ಫಿಲ್ಮಿಗೋಸ್ಕರ ಫುಲ್ ಹಚ್ಚಂದು ಕಾಡು ಗೀಡು ಅದೇ ನೆನಪು ಬಂದುಬಿಡ್ತ್ರಿ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಆಯ್ತು ರೀ, ನಂದಿ ಹಿಲ್ಸಿದ್ದು ಎಲ್ಲ ಟ್ರಿಪ್ಪು ಮುಗೀತು. ಕೊನೆಗೂ ಸೇಮ್ ಗೇಟ್ಲಿಂತ ನಾವು ಎಕ್ಸಿಟ್ ತೊಗೊಳಕ್ಕೆ ಕುಂತೀವಿ. ಸೊ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿರಬೇಕು. ನೀವು ಇದೇ ರೀತಿ ವಿಡಿಯೋ ಕೂಡ ಮುಂದೆ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.